ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ನಮಗೆ. 84 ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಎಲ್ಲೋ ಒಂದು ಕಡೆ ನಮ್ಮ ಕಾರ್ಯಕರ್ತರಿಗೆ ಅತಿಯಾದ ಅಭಿಮಾನ ಇರ್ತಕ್ಕಂಥದ್ದು ಸ್ವಾಗತ. ಆದರೂ ಸಹ ಸಭಾ ಮರ್ಯಾದೆಯನ್ನು ಕಾಪಾಡ್ತಕ್ಕಂಥದ್ದು ಅಷ್ಟೇ ತಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿರ್ತದೆ. ನಾವೆಲ್ಲ ಲೀಡರ್ಗಳು ಬರ್ತೀವಿ, ನೀವು ಗೌರವ ಕೊಡಬೇಕು ಅಂತೇಳಿ ಬೆಂಗಳೂರಿನಿಂದ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಹಾರಗಳನ್ನ ತಂದಿರ್ತೀರಿ, ಶಾಲ್ ತಂದಿರ್ತೀರಿ, ಹಾಕಬೇಕು ಅಂತ ಇದ್ದೀರಿ. ಅದು ತಪ್ಪು ಅಂತ ಹೇಳೋದಿಲ್ಲ. ಆದರೆ ನೀವು ಹಾಕ್ತಕ್ಕಂಥ 6 ಶಾಲೆಗಳು ಕೇವಲ 1 ನಿಮಿಷದಿಂದ 2 ಸೆಕೆಂಡು ಇರೋದಿಲ್ಲ ನಮ್ಮ ಮೈ ಮೇಲೆ. ಅದೇ ದುಡ್ಡನ್ನು ಪಕ್ಷ ಕಟ್ಟೋಕ್ಕೋಸ್ಕರ ಸ್ವಲ್ಪ ಸಹಕಾರ ಕೊಡಿ. ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಹಳ್ಳಿಗಳು ಕೂತ್ಕೊಂಡು ಕಾಪಿ ಟೀ ಕುಡಿಸಿ, ಅದು ನಮಗೆ ಸಂತೋಷ. ಅಧಿಕಾರಕ್ಕೆ ಬಂದ ಮೇಲೆ ಏನು ಬೇಕಾದ್ರೂ ಆಡೋಣ. ಅಧಿಕಾರಕ್ಕಿಂತ ಮುಂಚೆ ಬಹುತೇಕ ಇಲ್ಲೊಂದು ದಪ್ಪ ಹಾರ ತಂದರೆ ಅದು 30,000 40,000 ಆಯ್ತದೆ. ನೀವು ಸರಿಯಾಗಿ ಮನಸ್ಸು ಮಾಡಿದ್ರೆ ಒಂದು ಪಂಚಾಯತಿನಲ್ಲಿ 1 ತಿಂಗಳು ಕಾಪಿ ಟೀ ಕುಡಿಸ್ಬೋದು ನಮ್ಮ ಕಾರ್ಯಕರ್ತರಿಗೆ. ಆದರೂ ಅಭಿಮಾನ ಅದು ತಪ್ಪು ಅಂತಕ್ಕಂಥದ್ದು ನನ್ನ ಭಾವನೆ ಅಲ್ಲ. ರಾಷ್ಟ್ರೀಯ ಅಧ್ಯಕ್ಷರ ಆದೇಶದ ಮೇರೆಗೆ ಇವತ್ತು ಏನು ನಮ್ಮ ಪಕ್ಷವನ್ನು ಸಂಘಟನೆ ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ತೆಗೆದುಕೊಂಡು ಡಿಜಿಟಲ್ ಸದಸ್ಯತ್ವ ಅಭಿಯಾನವನ್ನು ನೀಡ್ತಾ ಇರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಪ್ರಾದೇಶಿಕ ಪಕ್ಷವಾಗಿರ್ತಕ್ಕಂಥ ಜಾತ್ಯತೀತ ಜನತಾದಳದ ಯುವ ಘಟಕದ ಅಧ್ಯಕ್ಷರು, ಮುಂದಿನ ನಮ್ಮ ಪಕ್ಷದ ಭವಿಷ್ಯವಾದಂಥ ನಿಖಿಲ್ ಕುಮಾರಸ್ವಾಮಿ ಅವರೇ, ಆತ್ಮೀಯ ಸ್ನೇಹಿತರು, ಈ ಕ್ಷೇತ್ರದ ಶಾಸಕರು ಮಿತ್ರರು ಆದಂಥ HD ಮಂಜೂರ್ ಅವರೇ, ಮತ್ತೊಬ್ಬ ಆತ್ಮೀಯ ಸ್ನೇಹಿತರು ನಮ್ಮ ಹಿತೈಷಿಗಳು ಆದಂಥ ಮಳವಳ್ಳಿ ಕ್ಷೇತ್ರದ ಮಾಜಿ ಶಾಸಕ ಅಂದಾನಿಯವರೇ, ಆತ್ಮೀಯ ಸ್ನೇಹಿತರಾದಂಥ ಮಂಡ್ಯ ಜಿಲ್ಲಾ ಅಧ್ಯಕ್ಷರಾದಂಥ ರಮೇಶ್ ಅವರೇ, ವೇದಿಕೆ ಮೇಲೆ ಹಲವಾರು ಗಣ್ಯರು ಕೂತಿದ್ದಾರೆ. ನಮ್ಮ ಮೈಸೂರಿಂದ ಮಾಜಿ ಮೇಯರ್ ಬಂದಿದ್ದಾರೆ. ನಮ್ಮ ಮೋಹನ್ ಒಂದು ದೊಡ್ಡ ಸ್ಟೋರಿ ಹೇಳಬೇಕು. ಇವರು ಬಹಳ ಹುಟ್ಟದಿಂದ ಜಾತ್ಯತೀತ ಜನತಾದಳ 2004ರಲ್ಲಿ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಸಮ್ಮಿಶ್ರ ಸರ್ಕಾರ ಜನತಾದಳ ಕಾಂಗ್ರೆಸ್ ಮಾಡಿತ್ತು. ನಾಗಮಂಗಲ ಕ್ಷೇತ್ರದಲ್ಲಿ ಯಾರೂ ಇರಲ್ಲ, ನಾನು ಸುಮಾರು ಓಡಾಡ್ತಾ ಇದ್ದೆ. ಆಗ ಇವರು ಒಂದು ದಿವಸ ಇವರೊಂದಷ್ಟು ಸ್ನೇಹಿತರು ನನ್ನ ಕೊಪ್ಪ ಕರ್ಕೋದ್ರು, ಶೃಂಗೇರಿತವ ಕೊಪ್ಪ ಕರ್ಕೊಂಡೋಗಿ ಅಲ್ಲೊಬ್ರು ಜೋಯಿಸಿರ್ತವ ನನ್ನ ಕುಂಡಿಸಿದ್ರು. ಆ ಜೋಯಿಸರು ನಮ್ಮ ಜವರೇಗೌಡರು, ಈ ಮೋಹನು, ನಮ್ಮ ನಾರಾಯಣಮೂರ್ತಿಯವರು. ಜೋಯಿಸರು 3 ಜನ ನೀವು ಆಚೆಗೋಗಿ ಅವನೊಬ್ಬನ ಒಳಗೆ ಬಿಡಿ ಅಂದರು. ನಾನು ಕೇಳ್ದೇಲೇ, ಅವರು ನಿನ್ನ ಶಾಸ್ತ್ರ ಕೇಳ್ಕೊಕ್ಕೆ ಬಂದವರೇ ವಿರೋಧ ಪಾರ್ಟಿಯವರು, ನಿನ್ನ ಶಾಸ್ತ್ರ ನಿನ್ನ ಮಾತ್ರ ಹೇಳ್ತೀನಿ, ನೀನು ನಿಂತ್ಕೊಂಡು ನೆಕ್ಸ್ಟ್ ಚುನಾವಣೆಗೆ ನೀನು ಗೆಲ್ತೀಯ ಹೋಗು ಅಂತ ಹೇಳಿ ಕಳಿಸಿದ್ರು. ನಾನು ಇವ್ರು ಕರ್ಕೊಂಡು ಹೇಳಿಸ್ಕೆ ಏನೋ ಒಂದು ಧೈರ್ಯ ಬತ್ತು. 500 ಬೇರೆ ಹೇಳ್ಬಿಟ್ರು. ಅದು ನಮ್ಮ ವಿರೋಧಿಗೆ ಪಕ್ಕ ಗುರುಗಳವರು, ಅಲ್ಲೆಲ್ಲ ಪೂಜೆ ಪುರಸ್ಕಾರ ಮಾಡಿಸ್ತಿದ್ದಂಥವ್ರು. ನನಗೇನೂ ಗೊತ್ತಿಲ್ಲ, ನನಗೆ ಹೇಳ್ಬಿಟ್ರಲ್ಲ ಅಂತ ನನಗೊಂಥರ ಧೈರ್ಯ ಬತ್ತು. ಆ ಧೈರ್ಯದ ಮೇಲೆ ನಿಂತುಬಿಟ್ಟು ನಾನು ಗೆದ್ದುಬಿಟ್ಟೆ. ನಾನು ಶಾಸಕವಾಗಲಿಕ್ಕೆ ಮೂಲ ಕಾರಣ ನನಗೆ ಬೇರೆ ಗೊತ್ತಿಲ್ಲ. ಒಂದು ದಿವಸ ಅವ್ರ ಅಣ್ಣನ ಮುಂದೆ ಹೇಳ್ಬಿಟ್ಟೆ ವಿಷಯನ. ಅವ್ರಿಗೆ ಏನು ಜಗಳ ಆಯಿತೋ ನನಗೆ ಗೊತ್ತಿಲ್ಲ ಅಂತ ನನ್ನ ಸ್ನೇಹಿತರಾದಂಥ ಮೋಹನ್ ಅವರೇ, ವೇದಿಕೆಯನ್ನು ಬಿಡ್ತಕ್ಕಂಥ ಎಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳೇ, ಜನತಾದಳದ ಅಧ್ಯಕ್ಷರುಗಳೇ, ಮಾಜಿ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿಯ ಸದಸ್ಯರುಗಳೇ, ಗ್ರಾಮ ಪಂಚಾಯತಿ ಸದಸ್ಯರುಗಳೇ, ಜಾತ್ಯತೀತ ಜನತಾದಳದ ಎಲ್ಲ ಕಾರ್ಯಕರ್ತ ಬಂಧುಗಳೇ, ಬಹಳ ಸಂತೋಷ ಆಯಿತು. ಬಹುತೇಕ ಜಿಲ್ಲೆನಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಜನತೆಯನ್ನು ಸೇರಿಸಿ ಇವತ್ತು ಕಾರ್ಯಕ್ರಮವನ್ನು ನೀವು ಮಾಡ್ತಾ ಇದ್ದೀರಿ. ಇದಕ್ಕೆ ಒಂದು ಬೆಲೆ ಬೇಕಲ್ಲ. ಈ ತಕ್ಷಣದಿಂದ ನಿಮ್ಮ ಮೊಬೈಲ್ ಆಚೆ ತೆಗಿಬೇಕು.
ತೆಗೆದು ಅವ್ರು ಹೇಳಿರ್ತಕ್ಕಂಥ ನಂಬರ್ಗೆ ಮಿಸ್ ಕಾಲ್ ಕೊಡಿ. ನೀವು ಮಾಡಿದರೆ ಪಕ್ಕದಲ್ಲಿ ಕೂತಿರ್ತಾರೆ, ಅವ್ರದ್ದು ಇಸ್ಕೊಂಡು ಅವ್ರ ಮೊಬೈಲಿಂದ ಮಿಸ್ ಕಾಲ್ ಕೊಟ್ಟು ಅವ್ರಿಗೆ ಮೆಂಬರ್ಶಿಪ್ ಮಾಡ್ತಕ್ಕಂಥ ಕೆಲಸ ಮಾಡಿ. ನಿಜ, ಮಂಡ್ಯ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮೆಂಬರ್ಶಿಪ್ ಆಗ್ತಾ ಇದೆ. ಅದರಲ್ಲಿ ಈಗ ಸದ್ಯಕ್ಕೆ ನಮ್ಮದು ನಂಬರ್ 1 ಇದೆ. KR ನಂಬರ್ 1 ಆಗಬೇಕಲ್ವಾ? ದೇವೇಗೌಡರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳೇನು ಅಗಾಧವಾಗಿರ್ತಕ್ಕಂಥದ್ದು KR. ನಾನು ಕಳೆದ ಬೈ ಎಲೆಕ್ಷನ್ನಲ್ಲಿ ಈ ಒಂದೆರಡು ಹೋಬಳಿನಲ್ಲಿ ಓಡಾಡ್ತಾ ಇದೆ, ಕಿಕ್ಕೇರಿ ಮತ್ತು ನಮ್ಮ ಸಂತೆಬಾಚಳ್ಳಿ ಹೋಬಳಿ ಪಕ್ಕದ್ದು ಅಂತ. ಆಗ ಪ್ರತಿ ಗ್ರಾಮಕ್ಕೆ ಹೋದರೂ ದೇವೇಗೌಡರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನ ಕೊಂಡಾಡ್ತಾ ಇರ್ತಕ್ಕಂಥ ನಾವು ನೋಡಿದ್ದೀವಿ. ಎಲ್ಲ ಕ್ಷೇತ್ರದಲ್ಲೂ, ಅದು ನೀರಾವರಿ ಕ್ಷೇತ್ರ ಇರ್ಬೋದು, ಶಿಕ್ಷಣ ಕ್ಷೇತ್ರ ಇರ್ಬೋದು, ವೈದ್ಯಕೀಯ ಕ್ಷೇತ್ರ ಇರ್ಬೋದು, ಎಲ್ಲ ಕ್ಷೇತ್ರದಲ್ಲೂ ಕೊಟ್ಟಿರ್ತಕ್ಕಂಥ ಕೊಡುಗೆ ಅಪಾರವಾಗಿದ್ದು. ಅದಕ್ಕೋಸ್ಕರ ಇವತ್ತು ಸಹ ಜನಸಾಮಾನ್ಯರಲ್ಲಿ ದೇವೇಗೌಡರು ಅಳಿಸಲಾಗದಂತ ಅವರ ಹೆಸರು ನಿಮ್ಮ ಮನಸ್ಸಿನಲ್ಲಿದೆ ಅಂತಕ್ಕಂಥದ್ದು ನಮಗೆಲ್ಲ ಗೊತ್ತಿದೆ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.